ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿರ್ಬಂಧ ಹೇಗೆ ಸಾಧ್ಯ? ಸರ್ಕಾರದ ಚಿಂತನೆ ಏನು? ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಬಜೆಟ್ನಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನ ನಿಷೇಧ ಮಾಡುವ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಇದು ರಾಜ್ಯದಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ಇದು ಮಕ್ಕಳ ಆನ್ಲೈನ್ ಸುರಕ್ಷತೆಯನ್ನ ಹೆಚ್ಚಿಸುವಂತಹ ಉದ್ದೇಶದೊಂದಿಗೆ ಬಂದಿರುವಂತಹ ಕ್ರಮ ಆಗಿದ್ದು, ಸರ್ಕಾರ ಇದನ್ನ ಹೇಗೆ ಅನುಷ್ಠಾನ ಮಾಡುವಂಥದ್ದು, ಶಿಕ್ಷಣ ತಜ್ಞರು, ಪೋಷಕರು ಮತ್ತು ಖಾಸಗಿ ಶಾಲೆಗಳ ಅಭಿಪ್ರಾಯಗಳೇನು, ಕೇಂದ್ರ ಸರ್ಕಾರದ ದೃಷ್ಟಿಯಿಂದಾಗಿ ಹೇಗಿದೆ ಇದು, ಎಲ್ಲ ಪ್ರಶ್ನೆಗಳು ಮೂಡುತ್ತಾ ಇದೆ. ಸರ್ಕಾರದ ಚಿಂತನೆ ಮಕ್ಕಳ ಮೇಲೆ ಸೋಷಿಯಲ್ ಮೀಡಿಯಾದ ನಕಾರಾತ್ಮಕ ಪರಿಣಾಮವನ್ನ ಕಡಿಮೆ ಮಾಡುವಂಥದ್ದು. ಸಿಎಂ ಸಿದ್ದರಾಮಯ್ಯ ಹೇಳಿದ ಹಾಗೆ 16 ವರ್ಷದ ಒಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಸದಂತೆ ನಿಷೇಧಿಸುವಂತಹ ಕ್ರಮಕ್ಕೆ ಚಿಂತನೆಯನ್ನ ನಡೆಸಿದೆ. ರಾಜ್ಯದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸರ್ಕಾರದಿಂದ ಚಿಂತನೆ ನಡೆಸಲಾಗಿದ್ದು, ಆಸ್ಟ್ರೇಲಿಯಾ ಮಾದರಿಯಲ್ಲಿ ಅನುಸರಿಸುವಂತಹ ಸಾಧ್ಯತೆ ಇದೆ. ಅಲ್ಲಿ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನ ಬ್ಯಾನ್ ಮಾಡಲಾಗಿದೆ. ರಾಜ್ಯ ಶಿಕ್ಷಣ ಇಲಾಖೆ ಆಸ್ಟ್ರೇಲಿಯಾದ ನಿಯಮಗಳ ಸಾಧಕ ಬಾಧಕಗಳನ್ನ ವಿಶ್ಲೇಷಣೆ ಮಾಡಿ ಅಂತಿಮ ಮಾರ್ಗಸೂಚಿಯನ್ನ ಹೊರಡಿಸುವಂತಹ ತಯಾರಿಯಲ್ಲಿದೆ. ಸಾಮಾಜಿಕ ಜಾಲತಾಣ ನಿರ್ಬಂಧ ಅನುಷ್ಠಾನ ಹೇಗೆ? ಸರ್ಕಾರದ ಪ್ಲಾನ್ ಪ್ರಕಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಖಾತೆ ತೆರೆಯುವಾಗ ಆಧಾರ್ ಕಾರ್ಡ್ ಅಥವಾ ಗುರುತಿನ ದಾಖಲೆಗಳನ್ನು ಕಡ್ಡಾಯಗೊಳಿಸಬೇಕು. ಒಟಿಪಿ ಮೂಲಕ ವಯಸ್ಸು ಪರಿಶೀಲನೆ ಮಾಡಿ 16 ವರ್ಷದ ಒಳಗಿನವರಿಗೆ ಖಾತೆ ತೆರೆಯುವುದನ್ನ ನಿರ್ಬಂಧಿಸುವಂಥದ್ದು. ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳು ವಯಸ್ಸು ಕೇಳುತ್ತವೆಯಾದರೂ ಕೂಡ ಎಡಿಟ್ ಮಾಡುವ ಆಯ್ಕೆ ಇರೋದರಿಂದಾಗಿ ಇದು ಸಮಸ್ಯೆಯಾಗಿದೆ. ಹೀಗಾಗಿ ಸರ್ಕಾರದ ತಜ್ಞರ ಕಮಿಟಿಯನ್ನ ರಚನೆ ಮಾಡಿ ಎಡಿಟ್ ಮಾಡದಂತೆ ಮಾಡುವಂತಹ ತಾಂತ್ರಿಕ ಕ್ರಮಗಳ ಬಗ್ಗೆ ಚರ್ಚಿಸಲಾಗ್ತಾ ಇದೆ. ಟೆಕ್ ಕಂಪನಿಗಳು ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮುಂತಾದವುಗಳ ಜೊತೆಯಲ್ಲಿ ಶಿಕ್ಷಣ ಇಲಾಖೆ ಒಪ್ಪಂದ ಮಾಡಿಕೊಳ್ಳುವಂತಹ ಮಾತುಕತೆಯನ್ನು ನಡೆಸ್ತಾ ಇದೆ. ಸರ್ಕಾರ ಶಾಲೆಗಳಲ್ಲಿ ಸಾಮಾಜಿಕ ಜಾಲತಾಣಗಳ ದುರುಪಯೋಗದ ಬಗ್ಗೆ ಅರಿವು ಮೂಡಿಸುವಂತಹ ಯೋಜನೆ ಹಾಕಿದೆ. ಡಿಜಿಟಲ್ ಸುರಕ್ಷತೆಯ ಬಗ್ಗೆ ತರಬೇತಿಯನ್ನು ಕೊಡುವಂಥದ್ದು, ಪೋಷಕರಿಗೆ ಮಕ್ಕಳ ಆನ್ಲೈನ್ ಚಟುವಟಿಕೆಗಳನ್ನು ಗಮನಿಸುವ ಬಗ್ಗೆ ಮಾರ್ಗದರ್ಶನಗಳನ್ನು ಕೊಡುವಂಥದ್ದು. ಆದರೆ ಖಾಸಗಿ ಶಾಲೆಗಳಲ್ಲಿ ಸಮಸ್ಯೆ ಇದೆ. ಹಲವು ಶಾಲೆಗಳು ಅಸೈನ್ಮೆಂಟ್, ಹೋಮ್ವರ್ಕ್ ಕಳಿಸೋದಕ್ಕೆ ವಾಟ್ಸಪ್ ಅನ್ನ ಬಳಸ್ತಾ ಇವೆ. ಹೀಗಾಗಿ ಏಕಾಏಕಿ ನಿಷೇಧ ಮಾಡಿದ್ರೆ ಅನಾನುಕೂಲಗಳಾಗಬಹುದು. ಸರ್ಕಾರ ಸೋಷಿಯಲ್ ಮೀಡಿಯಾ ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದೆ. ಸರ್ಕಾರ ಈ ಒಂದು ನಿಷೇಧದ ಬಗ್ಗೆ ಶಿಕ್ಷಣ ತಜ್ಞರು, ತಾಂತ್ರಿಕ ಪರಿಣಿತರು, ಪೋಷಕರು ಹಾಗೂ ಖಾಸಗಿ ಶಾಲೆಗಳ ಒಕ್ಕೂಟದ ಅಭಿಪ್ರಾಯಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗಿದೆ. ತಜ್ಞರು ಹೇಳಿದಂತೆ ಸೋಷಿಯಲ್ ಮೀಡಿಯಾ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಹಾನಿಕರ ಆಗಬಹುದು. ಸೈಬರ್ ಬುಲ್ಲಿಂಗ್, ಅಡಿಕ್ಷನ್, ಅಸುರಕ್ಷಿತ ಕಂಟೆಂಟ್ ಮುಂತಾದ ಸಮಸ್ಯೆಗಳು ಹೆಚ್ಚಾಗಿದೆ. ಪೋಷಕರು ಇದನ್ನ ಬೆಂಬಲಿಸ್ತಾರೆ, ಯಾಕೆಂದ್ರೆ ಮಕ್ಕಳು ಆನ್ಲೈನ್ ನಲ್ಲಿ ಹೆಚ್ಚು ಸಮಯ ಕಳೆಯುವಂಥದ್ದು ಅಧ್ಯಯನಕ್ಕೆ ಅಡ್ಡಿ ಆಗ್ತಾ ಇದೆ. ಆದರೆ ಖಾಸಗಿ ಶಾಲೆಗಳು ತರಬೇತಿ ಮತ್ತು ಅರಿವು ಕಾರ್ಯಕ್ರಮಗಳ ಮೂಲಕ ನಿಯಂತ್ರಣವನ್ನ ಮಾಡುವಂಥದ್ದು ಸೂಕ್ತ ಅಂತ ಹೇಳ್ತಾ ಇದೆ. ಇನ್ನು ಈ ಒಂದು ವಿಚಾರ ಕೇಂದ್ರದ ಆರ್ಥಿಕ ಸಮೀಕ್ಷಾ ವರದಿಯಲ್ಲೂ ಪ್ರಸ್ತಾಪ ಆಗಿದೆ. ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಸಾಮಾಜಿಕ ಜಾಲತಾಣ ಕಂಪನಿಗಳೊಂದಿಗೆ ಈಗಾಗಲೇ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಮಾದರಿಯನ್ನ ಭಾರತದಲ್ಲಿ ಅಳವಡಿಸುವ ಬಗ್ಗೆ ಮಾತುಕತೆ ನಡೀತಾ ಇದೆ. ಆಸ್ಟ್ರೇಲಿಯಾದಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧ ಮಾಡಿ ಖಾತೆ ತೆರೆದ ಕಂಪನಿಗಳಿಗೆ ದಂಡ ವಿಧಿಸುವಂತಹ ನಿಯಮ ಜಾರಿಯಲ್ಲಿದೆ. ಕೇಂದ್ರ ಇದನ್ನ ಅನುಸರಿಸಿ ರಾಷ್ಟ್ರ ಮಟ್ಟದ ನಿಯಮವನ್ನ ರೂಪಿಸುವಂತಹ ಸಾಧ್ಯತೆ ಇದೆ. ನಿಷೇಧದಿಂದ ಮಕ್ಕಳು ಸೈಬರ್ ಅಪಾಯಗಳಿಂದ ಸುರಕ್ಷಿತರಾಗಿರ್ತಾರೆ, ಅಧ್ಯಯನಕ್ಕೆ ಹೆಚ್ಚು ಸಮಯ ಸಿಗುತ್ತೆ, ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಶೈಕ್ಷಣಿಕ ಉದ್ದೇಶಕ್ಕೆ ಸೋಷಿಯಲ್ ಮೀಡಿಯಾ ಬಳಸುವಂತಹ ಮಕ್ಕಳಿಗೆ ಅನಾನುಕೂಲ. ಖಾಸಗಿ ಶಾಲೆಗಳಲ್ಲಿ ಅಸೈನ್ಮೆಂಟ್ ಕಳಿಸುವಂಥದ್ದು ಕಷ್ಟವಾಗುತ್ತೆ. ಮಕ್ಕಳು ರಹಸ್ಯವಾಗಿ ಬಳಸಿ ಅಪಾಯ ಹೆಚ್ಚುವಂತಹ ಸಾಧ್ಯತೆಗಳಿರುತ್ತೆ. ಸರ್ಕಾರ ಈ ಸಾಧಕ ಬಾಧಕಗಳನ್ನ ಚರ್ಚಿಸಿ ಅಂತಿಮ ಮಾರ್ಗಸೂಚಿಯನ್ನ ಹೊರಡಿಸೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದೆ. ಒಟ್ಟಾರೆಯಾಗಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧವು ಮಕ್ಕಳ ಸುರಕ್ಷತೆಗೆ ಮಹತ್ವದ ಕ್ರಮ ಆಗಿದೆ. ಆದರೆ ಅನುಷ್ಠಾನಕ್ಕೆ ತಾಂತ್ರಿಕ ಹಾಗೂ ಸಾಮಾಜಿಕ ಸವಾಲುಗಳಿದೆ. ಸರ್ಕಾರದ ತಜ್ಞರ ಕಮಿಟಿ ಹಾಗೂ ಚರ್ಚೆಗಳ ನಂತರ ಇದು ಜಾರಿಯಾಗುವ ಸಾಧ್ಯತೆ ಇದೆ. ಪೋಷಕರು ಮತ್ತು ಶಾಲೆಗಳು ಇದನ್ನ ಬೆಂಬಲಿಸಿ ಮಕ್ಕಳ ಭವಿಷ್ಯಕ್ಕೆ ಸಹಕಾರವನ್ನ ಕೊಡಬೇಕು.